ಕೆಆರ್ ನಗರ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ಘೋಷಿಸಿರುವಂಥದ್ದು, ಮಂಜೂರಾಗಿರುವಂಥದ್ದು. ಈಗ ಪ್ರಜ್ವಲ್ ರೇವಣ್ಣ ಅವರು ಜೈಲು ಪಾಲಾಗಿದ್ದಾರೆ. ಜೀವಾವಧಿ ಶಿಕ್ಷೆ ಹಿನ್ನೆಲೆ ಪರಪ್ಪನ ಅಗ್ರಹಾರ ಪ್ರಜ್ವಲ್ ರೇವಣ್ಣಗೆ ಖೈದಿ ನಂಬರ್ ನೀಡಿರುವಂತಹ ಜೈಲು ಸಿಬ್ಬಂದಿ. ಅತ್ಯಾಚಾರ ಕೇಸ್ ಅಪರಾಧಿ ಪ್ರಜ್ವಲ್ಗೆ ಖೈದಿ ನಂಬರ್ 15,528. ಇದರಿಂದ ಕಂಪ್ಲೀಟ್ ಬದಲಾಗಲಿದೆ ಪ್ರಜ್ವಲ್ ರೇವಣ್ಣ ಅವರ ಜೀವನ ಶೈಲಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಅಪರಾಧಿ ಪ್ರಜ್ವಲ್ ರೇವಣ್ಣ ನಿನ್ನೆಯಿಂದಲೇ ಅಧಿಕೃತವಾಗಿ ಖೈದಿಯಾಗಿರುವಂತಹ ಪ್ರಜ್ವಲ್ ಅವರಿಗೆ ಜೀವಾವಧಿ ಶಿಕ್ಷೆ ಹಿನ್ನೆಲೆ ಪರಪ್ಪನ ಅಗ್ರಹಾರದ ಜೈಲಿನ ಪಾಲಾಗಿದ್ದಾರೆ. ಈಗ ಜೈಲಿನ ಸಿಬ್ಬಂದಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಖೈದಿ ನಂಬರ್ ಅನ್ನು ಕೊಟ್ಟಿದ್ದಾರೆ. ಖೈದಿ ನಂಬರ್ 15,528. ಈ ಒಂದು ಅತ್ಯಾಚಾರ ಕೇಸ್ನ ಅಪರಾಧದಲ್ಲಿ ಖೈದಿ ನಂಬರ್ ಪ್ರಜ್ವಲ್ ರೇವಣ್ಣ ಅವ್ರದ್ದು 15,528. ನಿನ್ನೆಯಿಂದಲೇ ಅವರು ಅಧಿಕೃತವಾಗಿ ಖೈದಿ ಎನ್ನುವಂಥದ್ದು ಘೋಷಣೆ ಆಗಿದೆ. ಹೀಗಾಗಿ ಪರಪ್ಪನ ಅಗ್ರಹಾರದ ಜೈಲಿನ ಪಾಲಾಗಿದ್ದಾರೆ. ಜೊತೆಗೆ ಇಂದಿನಿಂದ ಬಹಳ ಒಂದು ಶ್ರೀಮಂತ ಮನೆತನದಲ್ಲಿ ಕುಟುಂಬದಲ್ಲಿ ಬೆಳೆದಂತಹ ಯುವ ರಾಜಕಾರಣಿ, ಒಂದು ದೊಡ್ಡ ಪಕ್ಷದ ಹಿನ್ನೆಲೆ, ಒಂದು ರಾಜಕೀಯ ಕೌಟುಂಬಿಕ ಹಿನ್ನೆಲೆ, ಮಾಜಿ ಪ್ರಧಾನಿಗಳ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಗಳ ಅಣ್ಣನ ಮಗ, ತಂದೆ ತಾಯಿ ಎಲ್ಲರೂ ರಾಜಕೀಯ ಕುಟುಂಬದಲ್ಲಿದ್ದವರು. ಹುಟ್ಟುತ್ತಾ ಗೋಲ್ಡನ್ ಸ್ಪೂನ್. ಈಗ ಅಂದರೆ ಏನು 14 ತಿಂಗಳು ಏನಿದ್ರಲ್ಲ, ಈಗ ಸಜಾ ಆಗಿರೋದು ಪ್ರಜ್ವಲ್ ರೇವಣ್ಣ ಅವರಿಗೆ. ಇಷ್ಟು ದಿನದ ಒಂದು ರೀತಿಯಾದಂಥ ಟ್ರೀಟ್ಮೆಂಟ್ ಇತ್ತು. ಇನ್ನು ಮೇಲಿಂದ ಪ್ರಜ್ವಲ್ ರೇವಣ್ಣ ಅವರ ಜೀವನ ಶೈಲಿಯೇ ಬದಲಾಗಬೇಕಾಗಿದೆ. ಬಿಳಿ ಸಮವಸ್ತ್ರವನ್ನು ಧರಿಸಬೇಕು, ಜೊತೆಗೆ ಖೈದಿ ನಂಬರ್, ಜೈಲಿನ ರೂಲ್ಸ್ ಇರುತ್ತೆ, ಒಂದಷ್ಟು ಕೆಲಸ ಮಾಡಬೇಕು. ಬಹುಶಃ ಕಷ್ಟ ಆಗಬಹುದು ಪ್ರಜ್ವಲ್ ರೇವಣ್ಣ. ಯಾಕೆ ಅಂತ ಹೇಳಿದ್ರೆ ಒಂದು ರೀತಿಯಾದಂಥ ವಿಲಾಸಿ ಜೀವನವನ್ನು ನಡೆಸಿದಂಥವ್ರು. ರಾಜಕಾರಣದ ಕುಟುಂಬ, ಶ್ರೀಮಂತ ಕುಟುಂಬ, ಒಂದು ರೀತಿಯಾಗಿ ಬಹಳ ಸುಖವಾಗಿ ಜೀವನ ನಡೆಸಿದಂತಹ ಈ ವ್ಯಕ್ತಿಗೆ ಇದೀಗ ಪರಪ್ಪನ ಅಗ್ರಹಾರದ ಒಂದು ಜೀವನ ಏನಿದೆಯಲ್ಲ, ಖೈದಿಯಾಗಿ ಆ ಒಂದು ನಿಯಮಗಳಿಗೆ ಅನುಸಾರವಾಗಿ ಏನು ನಡ್ಕೊಂಡು ಹೋಗಬೇಕಲ್ಲ, ಜೀವನ ಶೈಲಿ ಏನಿದೆ ಪರಪ್ಪನ ಅಗ್ರಹಾರದ ಒಂದು ಜೀವನ ಶೈಲಿ, ಖೈದಿಯಾಗಿ ಅದು ಈಗ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕಷ್ಟ ಆಗೇ ಆಗುತ್ತೆ. ಜೊತೆಗೆ ಫುಡ್, ಆಹಾರ ಏನು ಕೊಡ್ತಾರೆ ಅದು ಸೆಟ್ ಆಗಬೇಕಾಗತ್ತೆ. ಮತ್ತು ಒಂದು ರೀತಿಯಲ್ಲಿ ಜಾಗ ಎಷ್ಟಿರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಹಾಸಿಗೆ ಏನು ಮೆತ್ತಗಿರೋ ಹಾಸಿಗೆ, ದಿಂಬು, ಹೊದ್ಕೊಳ್ಳೋಕ್ಕೆ ಬೆಡ್ಶೀಟ್, ಈ ಥರ ಎಲ್ಲ ಏನೂ ಇರಲ್ಲ. ಜೈಲು ಅನ್ನೋದು ಯಾತಕ್ಕೆ? ಮತ್ತು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು. ಹೀಗಾಗಿ ಈಗ ಆ ಜೀವನ ಕಷ್ಟ ಆಗಬಹುದು. ಜೈಲಿನ ಸಜಾಬಂದಿ ಕೈದಿಗಳ ನಿಯಮ ಪಾಲಿಸಬೇಕಾಗಿದೆ ಪ್ರಜ್ವಲ್ ರೇವಣ್ಣ. ಇಂದಿನಿಂದ ಜೈಲಿನಲ್ಲಿ ಖೈದಿ ಸಮವಸ್ತ್ರ ಧರಿಸಬೇಕಿರುವಂತಹ ಪ್ರಜ್ವಲ್ ನಿಯಮದ ಪ್ರಕಾರ ಜೈಲು ಅಧೀಕ್ಷರು ನೀಡುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಇಂದು ಪ್ರಜ್ವಲ್ಗೆ ಬಿಳಿ ಸಮವಸ್ತ್ರ ಕೊಡಲಿರುವಂತಹ ಜೈಲು ಸಿಬ್ಬಂದಿ ಕೆಲಸ ಮಂಜೂರಾಗುತ್ತೆ. ಸಜಾಬಂದಿ ಕೈದಿಗಳ ವಾರ್ಡ್ಗೆ ಅಪರಾಧಿ ಪ್ರಜ್ವಲ್ ರೇವಣ್ಣ ಶಿಫ್ಟ್ ಆಗಬೇಕಾಗಿದೆ. ಸಜಾಬಂದಿ ಕೈದಿಗಳ ನಿಯಮವನ್ನು ಪಾಲಿಸಬೇಕು ಪ್ರಜ್ವಲ್ ರೇವಣ್ಣ. ಸಮವಸ್ತ್ರ ಧರಿಸಬೇಕಿದೆ. ನಿಯಮದ ಪ್ರಕಾರ ಜೈಲಿನ ಅಧೀಕ್ಷಕರು ಕೊಡುವಂತಹ ಕೆಲಸವನ್ನು ಕೂಡ ಮಾಡಬೇಕು. ಎಸ್, ಜೈಲು ಅಂತ ಹೇಳಿದ ಮೇಲೆ ಅದರಲ್ಲೂ ಕೂಡ ಸಜಾ ಆಗಿರುವಂತಹ ಅಪರಾಧಿಗಳು, ಇವರುಗಳಿಗೆ ಒಂದಷ್ಟು ನಿಯಮ ಪಾಲನೆ ಮಾಡಬೇಕಾಗತ್ತೆ. ಒಂದು ಬಿಳಿ ಸಮವಸ್ತ್ರ ಧರಿಸಬೇಕು, ಖೈದಿ ನಂಬರ್ 15,528. ಜೊತೆಗೆ ಅಧೀಕ್ಷಕರು ಕೊಡುವಂತಹ ಕೆಲಸ ಇರುತ್ತೆ, ಕೆಲಸಕ್ಕೆ ತಕ್ಕನಾದಂತಹ ಸಂಬಳ ಇರುತ್ತೆ. ಮತ್ತು ಅದರಲ್ಲಿ ಪ್ರಾಮಾಣಿಕತೆ ಏನಾದರೂ ತೋರಿಸಿದರೆ ಅದಾದ ನಂತರದಲ್ಲಿ ಅದರಲ್ಲೂ ಕೂಡ ಬೇರೆ ಬೇರೆ ಪ್ರಾಸೆಸ್ ಎಲ್ಲ ಇದೆ. ಹೀಗಾಗಿ ಸಜಾ ಆಗಿರುವಂಥ ಅಪರಾಧಿಗಳಿಗೆ ಏನು ನಿಯಮ ಇದೆ, ಯಾವ ವಾರ್ಡ್ ಇದೆ, ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಶಿಫ್ಟ್ ಆಗಬೇಕಾಗಿದೆ. ಬಿಳಿ ಸಮವಸ್ತ್ರವನ್ನು ಇವತ್ತು ಕೊಡ್ತಾ ಇದ್ದಾರೆ ಜೈಲಿನ ಸಿಬ್ಬಂದಿ ಪರಪ್ಪನ ಅಗ್ರಹಾರದಲ್ಲಿ. ಪ್ರಜ್ವಲ್ ರೇವಣ್ಣ ಅದನ್ನೇ ಧರಿಸಬೇಕು. ಅವರದ್ದೇ ಒಂದು ವಾರ್ಡ್ನಲ್ಲಿರಬೇಕಾಗತ್ತೆ. ಎಲ್ಲ ವಿಲಾಸಿ ಜೀವನ, ಸುಖಕರ ಜೀವನ ಇನ್ನು ಮುಂದೆ ಕನಸಷ್ಟೇ ಪ್ರಜ್ವಲ್ ರೇವಣ್ಣ ಅವರಿಗೆ. ಯಾಕೆಂತ ಹೇಳಿದ್ರೆ ಜೈಲಿಗೆ ಹೊಂದಿಕೊಳ್ಳುವುದೇ ಬಹಳ ಕಷ್ಟ. ಈ ಥರದ ಒಂದು ಏನು ಹೇಳ್ತಾರೆ, ಶ್ರೀಮಂತ ಕುಟುಂಬದಿಂದ ಬಂದಿರುವಂಥವರಿಗೆ ಈಗ ಅಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇರುತ್ತೆ ಗೊತ್ತಿಲ್ಲ. ಮತ್ತು ಮುಂದುವರೆದಂತೆ ಕೆಲವೊಬ್ಬರು ಹೇಳ್ಬೋದು, ಜನಸಾಮಾನ್ಯರಿಗೆ ಒಂದು ನಿಯಮ, ಮತ್ತೊಬ್ಬರಿಗೆ ಒಂದು ನಿಯಮ ಅಂತ. ಏನಾದರೂ ವಿಶೇಷವಾದಂಥ ರಿಯಾಯಿತಿ ಒಂದರಲ್ಲಿ ಅಥವಾ ಒಂದು ಅನುಮತಿಯನ್ನು ಪಡ್ಕೊಂಡು ಏನಾದರೂ ಪ್ರಜ್ವಲ್ ರೇವಣ್ಣ ಅವರಿಗೆ ಸ್ವಲ್ಪ ತಕ್ಕ ಮಟ್ಟನಾದಂಥ ವ್ಯವಸ್ಥೆಯನ್ನು ಏನಾದರೂ ಮಾಡಲಾಗುತ್ತಾ, ಅಥವಾ ಎಲ್ಲರಂತೆಯೇ ಸಮಾನವಾಗಿ ಎಲ್ಲ ಸಜಾ ಅಪರಾಧಿಗಳನ್ನು ಯಾವ ರೀತಿ ನೋಡ್ತಾರೆ ಇವರು, ಅದರಲ್ಲೂ ಕೂಡ ಪ್ರಮುಖವಾಗಿ ಅತ್ಯಾಚಾರ ಪ್ರಕರಣದ ಸಜಾ ಅಪರಾಧಿಗಳು, ಅವರುಗಳನ್ನು ನೋಡುವಂತೆಯೇ ನೋಡಲಾಗುತ್ತಾ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡ, ಅಥವಾ ಏನಾದರೂ ಒಂದು ಚೂರು ಏನಾದರೂ ವ್ಯವಸ್ಥೆ ಮಾಡಿಕೊಡಲಾಗುತ್ತಾ ಜೈಲಿನಲ್ಲಿ?
ಜೈಲಿನೊಳಗೆ ಪ್ರಜ್ವಲ್ ರೇವಣ್ಣ ಒಟ್ಟು 8 ಗಂಟೆ ಕೆಲಸ ಮಾಡಬೇಕು. ಬೇಕರಿ, ಗಾರ್ಡನ್, ಹೈನುಗಾರಿಕೆ, ಮರಗೆಲಸ, ತರಕಾರಿ ಬೆಳೆಯುವುದು, ಇಷ್ಟರಲ್ಲಿ ಕರಕುಶಲ ಸೇರಿದಂತೆ ಯಾವುದಾದರೂ ಒಂದು ಕೆಲಸವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇದು ಅವರ ಮುಂದಿರುವಂತಹ ಆಪ್ಷನ್ಸ್. ಪ್ರಜ್ವಲ್ ಆಯ್ಕೆ ಮಾಡಿಕೊಂಡ ಕೆಲಸಕ್ಕೆ ತಕ್ಕಂತೆ ಸಂಬಳವನ್ನು ಪಾವತಿ ಮಾಡಲಾಗುತ್ತೆ. ಮೊದಲ 1 ವರ್ಷ ಕೌಶಲ್ಯ ರಹಿತ ಸಂಬಳ 527 ರೂಪಾಯಿ. ತದನಂತರ ಅರೆ ಕೌಶಲ್ಯ ಮಟ್ಟಕ್ಕೆ ಸಂಬಳ ಏರಿಕೆ ಮಾಡಲಾಗುತ್ತದಂತೆ. ಬಳಿಕ ಅನುಭವದ ನಂತರ ನುರಿತ ವರ್ಗಕ್ಕೆ ಬಡ್ತಿ ನೀಡುವಂತಹ ಸಿಬ್ಬಂದಿ. ಇದರಲ್ಲಿ ಕೂಡ ನಾರ್ಮಲಿ ಹೇಗೆ ಕೆಲಸ ಮಾಡ್ಬೇಕು ಹಾಗೆ ಮಾಡಬೇಕು. ದಿನಕ್ಕೆ 8 ಗಂಟೆ ಕೆಲಸ ಮಾಡ್ಬೇಕಂತೆ ಪ್ರಜ್ವಲ್ ರೇವಣ್ಣ. ಅದರಲ್ಲಿ ಬೇಕಾದಷ್ಟು ಆಪ್ಷನ್ಸ್ ಇದ್ದಾವೆ. ಬೇಕರಿ, ಗಾರ್ಡನ್, ಹೈನುಗಾರಿಕೆ, ಮರಗೆಲಸ, ಕರಕುಶಲ ಕೆಲಸ, ಹೀಗೆ ಬೇಕಾದಷ್ಟು ಕೆಲಸಗಳಿದ್ದಾವೆ. ಅದರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಮಾಜಿ ಸಂಸದ. 8 ಗಂಟೆ ದಿನ ಕೆಲಸ ಮಾಡಬೇಕು. ಇದರಲ್ಲಿ ಅವರಿಗೆ 527 ರೂಪಾಯಿ ವರ್ಷಕ್ಕೆ ಸಂಬಳ ಪಾವತಿ ಮಾಡಲಾಗುತ್ತಂತೆ. ಆಯ್ಕೆ ಮಾಡಿಕೊಂಡಂತಹ ಕೆಲಸಕ್ಕೆ ತಕ್ಕಂತೆ ಮೊದಲ ವರ್ಷ ಕೌಶಲ್ಯರಹಿತ ಸಂಬಳ ಅಂತ 527 ರೂಪಾಯಿ ಕೊಡ್ತಾರಂತೆ. ಅದಾದ ಮೇಲೆ ಅರೆ ಕೌಶಲ್ಯ ಮಟ್ಟಕ್ಕೆ ಸಂಬಳವನ್ನು ಏರಿಕೆ ಮಾಡ್ತಾರೆ. ಬಳಿಕ ಇವರೆಷ್ಟೋ ವರ್ಷಗಳಲ್ಲಿ ಕೆಲಸ ಮಾಡಿದ್ದ ಮೇಲೆ ಅನುಭವದ ಮೇಲೆ ನುರಿತ ವರ್ಗಕ್ಕೆ ಇವರನ್ನು ಪ್ರಮೋಟ್ ಕೂಡ ಮಾಡಲಾಗತ್ತಂತೆ. ಹೀಗಿರುವಂಥದ್ದು ಜೈಲಿನ ಒಂದು ನಿಯಮ. ಸಜಾ ಆಗಿರುವಂಥ ಅಪರಾಧಿಗಳಿರುವಂಥ ನಿಯಮ ಇದು. ಅಲ್ಲಿನ ಅಧೀಕ್ಷಕರು ಹೇಳುವಂಥ ಒಂದು ಕೆಲಸವನ್ನು ಮಾಡಲೇಬೇಕಾಗುತ್ತೆ. ಆಪ್ಷನ್ಸ್ ಆರ್ ಅಪ್ ಟು ದೆಮ್. ಯಾವುದ್ರ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಬಹುದು. ಬಟ್ ದಿನಕ್ಕೆ 8 ಗಂಟೆ ಕೆಲಸ ಮಾಡಬೇಕು. ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಅವ್ರು ಕೊಡುವಂಥ ಆಹಾರವನ್ನೇ ತಿನ್ನಬೇಕು. ಯಾವುದೇ ರೀತಿಯಲ್ಲಿ ಡಿಮ್ಯಾಂಡ್ ಮಾಡೋಕ್ಕೆ ಆಪ್ಷನ್ಸ್ ಇಲ್ಲ, ಸಾಧ್ಯತೆಗಳೂ ಇಲ್ಲ. ಮತ್ತು ಕೊಡುವಂತಹ ಜಾಗದಲ್ಲೇ ಇರಬೇಕಾಗತ್ತೆ. ಎಲ್ಲರ ಜೊತೆಗೂ ಹೊಂದ್ಕೊಳ್ಬೇಕಾಗತ್ತೆ. ನಾವು ಏನೋ ರಾಜಕಾರಣಿ, ಸಂಸದರು ಅಂದ್ಕೊಂಡು ಬಿಗುಮಾನದಲ್ಲಿದ್ದರೂ ಯಾವುದೂ ನಡೆಯಲ್ಲ. ಯಾಕೆಂತಂದರೆ ಎಷ್ಟು ದಿವಸ ಅಂದ್ಬಿಟ್ಟು ಯಾರ ಜೊತೆಗೂ ಮಾತಾಡದೇ ಇರೋಕ್ಕೆ ಸಾಧ್ಯ ಇದೆ ಒಬ್ಬ ಮನುಷ್ಯ, ಅದು ಬರೀ 4 ಗೋಡೆ ಮಧ್ಯ ಇದ್ದಾಗ. ಹೀಗಾಗಿ ಒಂದು ರೀತಿಯಾದಂಥ ನರಕಯಾತನೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕಷ್ಟ ಆಗುತ್ತೆ. ಅವ್ರ ಜೀವನ ಇನ್ನು ಮುಂದೆ ಅಲ್ಲಿ ನಡೆಸುವಂಥದ್ದು ಜೈಲಿನಲ್ಲಿ ಅನ್ನುವಂಥ ರೀತಿ ಹೇಳಲಾಗ್ತಾ ಇದೆ. ಬಟ್ ಒಟ್ಟಾರೆ 15528 ಅನ್ನುವಂಥ ಖೈದಿ ನಂಬರನ್ನು ಕೊಡಲಾಗಿದೆ. ಜೊತೆಗೆ ಬಿಳಿ ಸಮವಸ್ತ್ರವನ್ನು ಇವತ್ತು ಕೊಡಲಾಗುತ್ತೆ. ಸಿಬ್ಬಂದಿಯವರು ಕೊಡ್ತಾರೆ. ಜೈಲಿನ ನಿಯಮಗಳಿಗೆ ಅನುಸಾರ ಪ್ರಜ್ವಲ್ ರೇವಣ್ಣ ಹೊಂದ್ಕೊಳ್ಬೇಕಾಗತ್ತೆ. 8 ಗಂಟೆ ಕೆಲಸ ಮಾಡಬೇಕಾಗತ್ತೆ. ಮುಂದಿನ ನಿಯಮಗಳನ್ನು ಕಾದು ನೋಡಬೇಕಾಗುತ್ತೆ. ಇದರ ಮಧ್ಯ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ವಕೀಲರಿಗೂ ಕೂಡ ಭೇಟಿಗೆ ಅವಕಾಶ ಇರುತ್ತೆ. ಅವ್ರ ಜೊತೆ ಸಮಾಲೋಚನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ನೋಡಬೇಕಾಗುತ್ತೆ ಪ್ರಜ್ವಲ್ ರೇವಣ್ಣ.